ತಪ್ಪು ಮೇಡಮ್. ಒಬ್ಬರ ಬಗ್ಗೆ ಟೀಕೆ ಮಾಡೋದು ತಪ್ಪು. ಅವು ಇಬ್ಬರು ಎಷ್ಟು ಜೊತೆಲಿ ಚೆನ್ನಾಗಿದ್ದವರು ಅಂತ ಒಂದು ಟೈಮಲ್ಲಿ ಅವರೇ ಗುರುಗಳು, ಅವರೇ ನಮ್ಮ ರಾಜಕೀಯದಲ್ಲಿ ಗುರುಗಳು ಅಂದಮೇಲೆ ಟೀಕೆ ಮಾಡಲಿ. ತುಂಬ ಒಬ್ಬರು ಪರ್ಸ್ನಲಾಗಿ ಕಲರ್ ಬಗ್ಗೆ ಎಲ್ಲ ಮಾತಾಡೋದು ಬೇರೆ ಬೇರೆ ಥರನೇ ಆಗುತ್ತೆ. ಅವ್ರು ಮಾತಾಡೋದು ತಪ್ಪು ಅಂತ ಅವ್ರು ಪರ್ಸ್ನಲಾಗಿ ಏನಾರು ಮಾತಾಡ್ಕೊಳ್ಳಿ. ಒಬ್ಬನ್ನ ಕರಿಯ ಅನ್ನೋದು ಇನ್ನೊಂದು. ಈಗ ಅವ್ನ ಮೇಲೆ ಸಾವಿರ ಹೇಳ್ಬೋದಲ್ಲ, ನಮ್ಮ ಹಿಂದೂ ವಿರೋಧಿಗಳು ಅಂತಲೂ ಹೇಳ್ಬೋದು. ಇವಾಗ ಮಾತಿದ್ರೆ ವಕ್ಫು ಮೊನ್ನೆ ಒಂದು ಪೋಸ್ಟ್ ತೋರಿಸ್ಬಿಟ್ಟು ಯಾರ್ಯಾರು ವಕ್ಫ್ ಇದೆ ಅಲ್ಲೆಲ್ಲ ಹಸಿರು ಕಲರ್ ಗೋಡೆ ಕಟ್ಟಿ ಇದು ಮಾಡಿ ಅಂತ ಹೇಳ್ತಾರೆ. ಹಂಗಂದ್ರೆ ಹಿಂದೂಗಳಿಗೆ, ಹಿಂದೂ ಅಂತ ಅಲ್ಲ, ಒಬ್ಬ ರೈತರಿಗೆ ಅನ್ನ ಕೊಡೋರಿಗೋಸ್ಕರ ಈ ಕಾಂಗ್ರೆಸ್ ಅವ್ರು ಏನು ಮಾಡ್ತಾಯಿದ್ದಾರೆ, ಏನು ಹೇಳ್ತಾ ಇದ್ದಾರೆ, ಅವರು ಇರೋ ಒಫ್ದು ಅಂತ ಇದೆಯಲ್ಲ, ಒಂದು ಕಾನೂನು ತೊಗೊಂಬಂದು ಇವರು ಇದನ್ನು ಮಾಡಬೇಕು. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅವರು. ಇವರು ಬರೀ ರಾಜಕೀಯದ ಬಗ್ಗೆ ಮಾತಾಡ್ತಾ ಇದ್ರು. ಇವಾಗ ಒಂದು ರೋಡ್ಗಳು ನೋಡಿ, ಎಲ್ಲದಕ್ಕೂ ಫೈನ್ ಹಾಕ್ತಾರೆ ಪೊಲೀಸವರು ಅಂತ ಇದು ಮಾಡ್ತಾರೆ. ಒಂದು ರೋಡ್ ಸರಿ ಇಲ್ಲ, ಮಳೆ ಬಂತವ್ರೆ ನೀರು ಹೋಗುತ್ತೆ. ಈ ಗ್ರೌಂಡೇ ನೋಡಿ ಮೇಡಮ್, ಎಷ್ಟು ವರ್ಷ ಆಯಿತು ಅಂದರೆ ಅದು ರೆಡಿ ಹಾಳಾಗಿ ತುಂಬ ವರ್ಷ ಆಯಿತು. ಅದ್ರ ಬಗ್ಗೆ ಯಾರು ಒಬ್ಬರು ತಲೆ ಕೆಡಿಸ್ಕೊಳ್ಳಲ್ಲ. ಬೇಡದೇ ಇರೋದು ಪರ್ಸ್ನಲಾಗಿ ಮಾತಾಡೋಕ್ಕಿಂತ ಕೆಲಸ ಮಾಡಿ ತೋರಿಸೋದು ತುಂಬ ಒಳ್ಳೇದು ಮೇಡಮ್. ತಪ್ಪು ಮೇಡಮ್, ಪರ್ಸ್ನಲಾಗಿ ಮಾತಾಡೋದು ತುಂಬ ತಪ್ಪು. ಕಲರ್ ಬಗ್ಗೆ ಮಾತಾಡೋದೆಲ್ಲ ತಪ್ಪು. ಈಗ ಹಂಗಂದರೆ ಕಲರ್ಗಳ ಬಗ್ಗೆ ಮಾತಾಡ್ಕೊಂಡ್ರೆ ಅದು ಬೇರೆ ಬೇರೆ ರೀತಿಯಲ್ಲೇ ಹೋಗ್ತಾ ಇರುತ್ತೆ. ಅದು ಇನ್ನೊಂದು ಜಾತಿ ಬಗ್ಗೆ ಬರುತ್ತೆ, ಇನ್ನೊಂದ್ರ ಬಗ್ಗೆ ಬರುತ್ತೆ. ಖಾಲಿಯ ಕಪ್ಪು ಏನು ಕಪ್ಪು ಬಿಳುಪು ನಮ್ಮ ದಕ್ಷಿಣ ಭಾರತವ್ರು ಇರೋದೆಲ್ಲ ಆಲ್ಮೋಸ್ಟ್ ಕಲರ್ ಸ್ವಲ್ಪ ಕಮ್ಮಿನೇ. ಕಲರ್ ಬಗ್ಗೆ ಮಾತಾಡೋದು ತಪ್ಪು. ಅದ್ರ ಬದಲು ಅವರು ಒಂದು ಕೆಲಸ ಮಾಡಿ ತೋರಿಸ್ಲಿ. ಅವರು ಇವಾಗ ರಾಜೀವ್ ಗಾಂಧಿ ಈಗ ವಸತಿ ಸಚಿವರು, ನಾನು ದುಡ್ಡು ಕಟ್ಟಿ ಮೇಡಮ್, ಕಮ್ಮಿ ಅಂದರು ಈಗ ನನ್ನ ಹತ್ರ ಇದಿದೆ, BJP ಗೌರ್ಮೆಂಟ್ ಇದ್ದಾಗ ನಾವು 1 ಲಕ್ಷ ದುಡ್ಡು ಕಟ್ಟೆ, ಸಾಲ ಮಾಡಿ ಕಟ್ಟಿರೋದು 1 ಲಕ್ಷ. ಅದ್ರ ಬಗ್ಗೆ ಅವ್ರು ಯಾರೂ ಮಾತಾಡ್ತಾ ಇಲ್ಲ. ಸರ್ಕಾರಿ 1 ಲಕ್ಷ ಮನೆ ಕೊಡ್ತೀವಿ ಬೆಂಗಳೂರಲ್ಲಿ ಪ್ರತಿಯೊಬ್ಬರಿಗೂ ಅಂತೇಳಿ ಹೆಚ್ಚು ಕಮ್ಮಿ ಈಗಾಗಿ 5 ವರ್ಷ ಆಯ್ತಾ ಬಂತು. ಒಂದು ಕಡೆನೂ ಕೆಲಸ ಸ್ಟಾರ್ಟ್ ಆಗಿಲ್ಲ ಮೇಡಮ್. ಅದ್ರ ಬಗ್ಗೆ ಮಾಡಲಿ. ಬಡವರಿಗೆ 1 ಲಕ್ಷ ನಾನು ಕಟ್ಟಿದ್ದೀನಿ. 1 ಲಕ್ಷಕ್ಕೆ ಅಂದರೆ ಬ್ಯಾಂಕಲ್ಲಿ ಬಡ್ಡಿ ತೊಗೊಂಡ್ರು ಎಷ್ಟಿದೆ, ನಾವು ಕೂಲಿ ಮಾಡೋರು, ಆ ಬಡ್ಡಿ ಎಷ್ಟು ಕಟ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅದೆಲ್ಲ ಯಾರು ಕೇಳಲ್ಲ ಮೇಡಮ್. ಏನೋ ಇವರು ಬೇಕಾಬಿಟ್ಟು ಇವರು ರಾಜಕೀಯ ಮಾಡ್ತಾ ಇದ್ದಾರೋ ಸುಧಾ, ಜನಗಳಿಗೋಸ್ಕರ ಏನೋ ಒಂದು ಒಳ್ಳೇದು ಮಾಡ್ತಾ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.